ಎಲ್ಲ ಜನರೇಷನ್ ಇದೆ. ಕನಕಾಚಲರು ನನ್ನ ಸ್ನೇಹಿತರಾಗಿ ನಾನು ಎಂಟ್ರಿ ಅದರಲ್ಲಿ ಕೊಟ್ಟಿದ್ದು. ಅವ್ರ ಫ್ಯಾಮಿಲಿಗೆ ನಾನೊಬ್ಬ ತುಂಬ ಮುಖ್ಯವಾದಂಥ ವ್ಯಕ್ತಿ. ಆಕ್ಚುಲಿ ಶ್ಯಾಮ ಭಟ್ಟ ಹಾ. ಕ್ಯಾರೆಕ್ಟರ್ ಏನ್ ಸರ್ ಅಂದ್ರೆ ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ. ಸರ್, ಇದು ಶ್ಯಾಮ ಭಟ್ಟ ಒಂದು ಕ್ಯಾರೆಕ್ಟರ್ ಏನು ಅಂದರೆ, ಈಗ ಕನಕಾಚಲರು ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಬ ಚೆನ್ನಾಗಿರ್ತಾರೆ. ವೆಲ್, ಒಂಥರ ಎಲ್ಲ ಸಮೃದ್ಧಿಯಾಗಿ ಚೆನ್ನಾಗಿರ್ತಾರೆ. ಅವರ ಆಡಳಿತದಲ್ಲಿ, ಕೃಷ್ಣದೇವರಾಯರ ಆಡಳಿತದಲ್ಲಿ ಅವರೆಲ್ಲ ತುಂಬ ಚೆನ್ನಾಗಿರ್ತಾರೆ. ಈ ನವಾಬರು ಅಟ್ಯಾಕ್ ಮಾಡಿದಾಗ ವಿಜಯನಗರ ಸಾಮ್ರಾಜ್ಯ ಪತನಗೊಳ್ಳುತ್ತೆ. ಆ ಟೈಮಲ್ಲಿ ಇವರೆಲ್ಲ ದೇಶಾಂತರ ಹೊರಡಬೇಕು ಅನ್ನೋ ಥರ ಹೊರಟಾಗ ಅವರಿಗೆ ನೆಲೆ ಇಲ್ದಾಗ ಆಗುತ್ತೆ. ಆ ಟೈಮಲ್ಲಿ ವಿಜೇಂದ್ರ ತೀರ್ಥರಿಗೆ ಅದು ಜ್ಞಾನ ಗೊತ್ತಾಗುತ್ತೆ. ಅವರಿಗೆ ದಿವ್ಯ ದೃಷ್ಟಿಲಿ ಈ ಥರ ಆಗ್ತಾ ಇದೆ. ಅವರು ಮಠಕ್ಕೆ ಬರ್ತಾರೆ ಸರ್ ಇವ್ರನ್ನ, ಆಯ್ತಾ, ನೆಲೆಗೊಳ್ಳಕ್ಕೆ. ಅದಕ್ಕೆ ಲೀಡ್ ಆಗಿ ನಾನು ರಾಯರ ಹತ್ರ, ಇದು ವಿಜೇಂದ್ರ ತೀರ್ಥರ ಹತ್ರ ಮಾತಾಡಿರ್ತೀನಿ. ಗುರುಗಳೇ, ನಮ್ಮ ಊರಲ್ಲಿ ಎಲ್ಲ ವ್ಯವಸ್ಥೆಗಳು ಸರಿ ಇಲ್ಲ, ನಾವು ಯಾರಾದರೂ ಹೊಸಬ್ರನ್ನ ತಂದು ಇಲ್ಲಿ ಕೂರಿಸೋಣ, ನಾವು ಸರಿ ಆಗುತ್ತೆ ಅನ್ನೋ ಥರ ಮಾತುಕತೆ ನಡೆದಿರುತ್ತೆ. ಅದೇ ಟೈಮಿಗೆ ಕನಕಾಚಲರು ಬರ್ತಾರೆ. ಬಂದಾಗ ವಿಜೇಂದ್ರ ತೀರ್ಥರು ಅವರಿಗೆ ಇಡೀ ಊರಿನ ಇದನ್ನು ಕೊಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನಮ್ಮ ಬಾಂಡಿಂಗ್. ನಾನು ಹೇಗೆ ಅಂದರೆ, ಶ್ಯಾಮ ಭಟ್ಟ, ನೀವು ಹೇಳ್ದಾಗೆ ಕೃಷ್ಣನ ಒಂದು ರೂಪನೇ. ಅವರಿಗೆ ಪ್ರತಿಯೊಂದಕ್ಕೂ ನಾನು ಅಟ್ಯಾಚ್ಮೆಂಟು. ಕೆಲವು ಸಲ ದೇವರು ನನ್ನ ರೂಪದಲ್ಲಿ ಬಂದು ಅವ್ರನ್ನ ಕಾಪಾಡ್ತಾ ಇರ್ತಾನೆ. ಆ ಥರ ಒಂದು ಬಾಂಡಿಂಗು. ಸೊ ಅಲ್ಲಿ ಶುರುವಾಗುತ್ತೆ. ಅವರ ಪ್ರತಿಯೊಂದು ಕಷ್ಟ ಸುಖದಲ್ಲಿ ಅವರು ಕೂತ್ಕೊಂಡ್ರು ಶ್ಯಾಮ್ ಭಟ್ರ ಹತ್ರ ಹೇಳ್ಕೊತಿರ್ತಾರೆ, ನಿಂತ್ಕೊಂಡ್ರು ಶ್ಯಾಮ್ ಭಟ್ರ ಹತ್ರ ಹೇಳ್ಕೊತಾರೆ. ಪ್ರತಿಯೊಂದಕ್ಕೂ ಅವ್ರ ಫ್ಯಾಮಿಲಿಗೆ ಹಾಗೇ ಟ್ರಾವೆಲ್ ಮಾಡಿಕೊಂಡು ಬಂದು ಅಪ್ ಟು ಈಗ. ಆನಂತರ ತಿಮ್ಮಣ್ಣ ಭಟ್ಟನಿಗೆ ಜನ್ರೇಷನಿಗೆ ಬರ್ತೀನಿ, ಅವ್ರ ಮಗಂಗೆ. ಆನಂತರ ವೆಂಕಟನಾಥನಿಗೆ ಬರ್ತೀನಿ. ಇಲ್ಲಿ ತನಕ ತೊಗೊಂಡು ಬಂದಿದ್ದಾರೆ ಸರ್.